ಯೇಷಾಂ ಚಾರಶ್ಚ ಕೋಶಶ್ಚ ನಯಶ್ಚ ಜಯತಾಂವರ ಅಸ್ವಾಧೀನ ನರೇಂದ್ರಾಣಾಂ ಪ್ರಾಕೃತೈಶ್ಚ ಜನೈಃ ಸಮಾಹ. ಯಾರ ಕೈಯಲ್ಲಿ ಗೂಢಚಾರರ ಹತೋಟಿ ಇಲ್ಲವೋ, ಯಾರ ಕೈಯಲ್ಲಿ ಕೋಶದ ವ್ಯವಸ್ಥೆ ಅನ್ನೋದು ಕೈ ತಪ್ಪಿ ಹೋಗಿದೆಯೋ, ಯಾರ ಕೈಯಲ್ಲಿ ಕಾನೂನಿನ ವ್ಯವಸ್ಥೆ ಅನ್ನೋದು ನಿಂತಿಲ್ಲವೋ ಅಂಥವನು ಮತ್ತೆ ಹೆಚ್ಚು ದಿನ ಬದುಕುವುದಿಲ್ಲ. ರಾಷ್ಟ್ರದ ಒಂದು ಸಾಮಾಜಿಕವಾದ ಒಂದು ವ್ಯವಸ್ಥೆ ಇರುತ್ತೆ, ಒಂದಿಷ್ಟು ರೀತಿ ನೀತಿ ಕಾನೂನು ಇದೆಲ್ಲ ಇರುತ್ತೆ. ಇದು ಅವನ ಕೈ ತಪ್ಪಿತು ಅಂದರೆ, ಕೋಶ ಬರಿದಾಯಿತು ಅಂದರೆ, ಗೂಢಚಾರರು ಯಾವುದೇ ರೀತಿಯಿಂದ ಸಹಾಯ ಮಾಡ್ತಾ ಇಲ್ಲ, ಅವರು ಸುಮ್ಮನೆ ಹೆಸರಿಗಿದ್ದಾರಷ್ಟೇ. ಏನು ಅಂದರೆ ಅವರು ಅಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ಇದೆ, ಸಂಬಳ ಹೋಗ್ತಾ ಇದೆ, ಕೆಲಸ ತೋರಿಸ್ಲಿಕ್ಕೆ ಪಟ್ಟಿಯಲ್ಲಿ ಬರ್ತಾ ಇದೆ, ಇಷ್ಟಿಷ್ಟು ದಿವಸ ಇಷ್ಟಿಷ್ಟು ಜನ ಇಷ್ಟಿಷ್ಟು ಕಡೆಗೆ ಇಂತಿಂಥ ಸೆಮಿನಾರ್ ಮಾಡಿದರು, ಫಲ ಏನು, ನಮಗೆ ಏನು ಲಾಭ ಆಯಿತು, ದೇಶ ಬೆಳಿಲಿಕ್ಕೇನು ಕಾರಣ ಆಯಿತು, ಇದರ ಬಗ್ಗೆ ಪ್ರಶ್ನೆನೇ ಮಾಡದೇ ಇರುವ ರಾಜ ಕಥಂ ರಾಜ ಭವಿಷ್ಯತಿ, ಹೇಗೆ ರಾಜನಾಗಿ ಉಳಿತಾನೆ. ಪ್ರಾಕೃತೈಸ್ತೈ ಜನೈಃ ಸಮಾಹ. ಅವರು ಆ ಮೂರು ವ್ಯವಸ್ಥೆಯಲ್ಲಿ ಅಕಸ್ಮಾತ್ ನೀವು ಕೈ ತಪ್ಪಿತು, ನಿಮ್ಮ ಎಡವಿತು ಅಂತಂದರೆ ಜನ ಇನ್ನಷ್ಟು ರೊಚ್ಚಿಗೇಳ್ತಾರೆ. ಪ್ರಾಕೃತ ಅಂತಂದರೆ ಎಲ್ಲ ಕಾನೂನು ನಿಯಮ ದೋಚಲಿಕ್ಕೆ ಶುರು ಮಾಡ್ತಾರೆ, ನಿಯಮಗಳನ್ನು ಮೀರ್ತಾರೆ. ಅವರೇ ಪಕ್ಕದ ದೇಶಗಳಿಗೆ ಸಹಾಯ ಮಾಡುವ ಚಾರರಾಗಿ ಇಲ್ಲಿಂದಲೇ ಅವರು ಸುಮ್ಮನೆ ಎಷ್ಟೋ ದೇಶಗಳಿಗೆ ನಾವು ಹೋಗಿ ಸುದ್ದಿಯನ್ನು, ಅಂದರೆ ನಮ್ಮ ಕಡೆಯವರು ಹೋಗಿ ಸುದ್ದಿ ತರುವುದಕ್ಕಿಂತ ಹೆಚ್ಚು ಅಥವಾ ಅವರ ಕಡೆಯವರು ನಮ್ಮ ಸುದ್ದಿಯನ್ನು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚು ಆ ದೇಶದಲ್ಲೇ ಇರುವ ಅದೇ ದೇಶಕ್ಕೆ ವಿರೋಧ ಮಾಡುವಂಥವರಿಂದಲೇ ಬೇರೆ ಶಕ್ತಿಗಳು ಇಲ್ಲಿ ವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ನಿನ್ನ ಕಡೆಯವರೇ ಎದುರಾಳಿಗಳಿಗೆ ಸಹಾಯಕರಾಗಿ ನಿಲ್ಲುವಂತಹ ಅವ್ಯವಸ್ಥೆಯನ್ನು ನೀನು ತಂದುಕೊಳ್ತಾ ಇದ್ದಿ. ನಿನಗೋಸ್ಕರ ಪ್ರಾಣ ಬಿಟ್ಟವರು ನಿನ್ನಿಂದ ಒಂದು ಸಣ್ಣ ಕಂಬನಿಯ ಮಿಡಿತದ ಮಾತುಗಳನ್ನು ಕೇಳಲಿಲ್ಲ ಅಂತ ಆದಾಗ ನಾಳೆ ಅವರ ಕಡೆಯ ಉಳಿದವ್ರು ಏನು ಮಾಡ್ತಾರೆ? ನಾವು ಯಾರಿಗೋಸ್ಕರ ಹೋರಾಡಿದ್ವು ಅವರೇ ನಮ್ಮ ಪರ ಇಲ್ಲ ಅಂದಮೇಲೆ ನಾವು ನಮಗೆ ಎಲ್ಲಿಂದ ಹೊಟ್ಟೆಗಿಟ್ಟುತ್ತೋ, ನಮ್ಗೆ ಎಲ್ಲಿಗೆ ಜುಟ್ಟಿಗೆ ಮಲ್ಲಿಗೆ ಸಿಗುತ್ತೋ ಅಂಥ ಕಡೆಯಲ್ಲೇ ನಾವು ತಲೆ ತಿರುಗಿಸ್ತೇವೆ ಅಂತ ಹೊರಟು ಹೋಗುವ ಸಾಧ್ಯತೆ ಇರುವುದರಿಂದ ನೀನು ಜನರ ವಿಶ್ವಾಸವನ್ನು ಗಳಿಸಲಿಲ್ಲ ಅಂದರೆ, ಜನ ಕ್ರುದ್ಧರಾದರೆ, ಕಾನೂನು ಕೈಗೆ ತೆಗೆದುಕೊಂಡ್ರೆ, ಬೊಕ್ಕಸವನ್ನೇ ದೋಚಲಿಕ್ಕೆ ಶುರು ಮಾಡಿದರೆ, ಎದುರಾಳಿಗಳ ಪಕ್ಷಕ್ಕೆ ಸಹವರ್ತಿಗಳಾಗಿ ವರ್ತಿಸಲಿಕ್ಕೆ ಶುರು ಮಾಡಿದರೆ ಈ ದೇಶ ಮತ್ತೆ ನಿನ್ನ ಕೈಯಲ್ಲಿ ಉಳಿಯುವುದು ಸಾಧ್ಯ ಇಲ್ಲ.